ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತದಿಂದ ಏನು ಒಂದು FDA ಮತ್ತು ಸೇಲ್ಸ್ ಅಸಿಸ್ಟೆಂಟ್ ಹುದ್ದೆಗೆ ಏನು ನೇಮಕಾತಿ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ನೋಟಿಫಿಕೇಶನ್ ವಿಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಏನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನು ಜಾಯ್ನ್ ಆಗ್ಬೋದು. ಬನ್ನಿ, ಏನು ಒಂದು KSSCF ನಲ್ಲಿ ಏನು ರೆಕ್ರೂಟ್ಮೆಂಟ್ ಆಗಿದೆ, FD ಆಗಿರ್ಬೋದು, ಸೇಲ್ಸ್ ಅಸಿಸ್ಟೆಂಟ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, 3 ರೀತಿಯ ಹುದ್ದೆಗಳು ಇಲ್ಲಿ ನೇಮಕಾತಿಯನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಅಪ್ಲೈ ಮಾಡೋದಂತ ನೋಡ್ಕೋಣ. ನೋಡಿ, ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಅನ್ನ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನೀವು ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಆಮೇಲೆ ಲಾಗಿನ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ನ್ಯೂ ರಿಜಿಸ್ಟ್ರೇಷನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಏನೇನು ಫಿಲ್ ಮಾಡ್ಬೇಕಂತ ನಿಮಗೆ ಪ್ರತಿಯೊಂದನ್ನು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಮೊದಲೇದಾಗಿ ಫುಲ್ ನೇಮ್ ಆಫ್ ದ ಕ್ಯಾಂಡಿಡೇಟ್, ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಒಂದು ಫುಲ್ ನೇಮ್ನ ಹಾಕೊಳ್ಳಿ. ಮತ್ತು ಫಾದರ್ ನೇಮ್ ಹಾಕೊಳ್ಳಿ, ಮದರ್ ನೇಮ್ ಹಾಕೊಳ್ಳಿ, ಸಪೋಸ್ ನೇಮ್ ಅಂತ ಸಂಗಾತಿಯ ನೇಮ್ ಅಂತ ಇರುತ್ತೆ. ಇದು ನೀವು ಕಂಪಲ್ಸರಿ ಇಲ್ಲ, ಇದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ನೀವು ಡ್ಯಾಶ್ ಅನ್ನ ಇಲ್ಲಿ ಬಿಡಬಹುದು. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಹಾಕೊಳ್ಬೇಕಾಗತ್ತೆ. ಒಂದು SSLC ಅಂಕಪಟ್ಟಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಒಂದು ಡೇಟ್ ಆಫ್ ಬರ್ತ್ ನ ನೀವು ಇಲ್ಲಿ ಫಿಲ್ ಅನ್ನ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಿಮ್ಮ ಒಂದು ನಿಮ್ದು ಜೆಂಡರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ದು ಮೇಲ್ ಫಿಮೇಲ್ ಯಾವುದು ಜೆಂಡರ್ ಇದೆ ಅದನ್ನ ಚೂಸ್ ಅನ್ನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಆಧಾರ್ ಕಾರ್ಡ್ ನಂಬರ್ ಅಂಡ್ ಡೀಟೇಲ್ಸ್ ನ ಇಲ್ಲಿ ನೀಡಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ. ಮತ್ತು ಆಕ್ಟಿವ್ ಇರುವ ಮೊಬೈಲ್ ನಂಬರ್ ಡೀಟೇಲ್ಸ್ ನ ಇಲ್ಲಿ ಹಾಕೊಳ್ಳಿ. ಮತ್ತು ಆಕ್ಟಿವ್ ಇರುವ ಒಂದು ಇಮೇಲ್ ID ಡೀಟೇಲ್ಸ್ ನ ಇಲ್ಲಿ ನೀವು ನೀಡ್ಕೊಳ್ಬೇಕಾಗತ್ತೆ. ಇಷ್ಟು ಡೀಟೇಲ್ಸ್ ಅನ್ನು ನೀಡ್ಕೊಳ್ಳಿ, ಸಿಂಪಲ್ ಆಗಿದೆ. ಮತ್ತು ನಿಮ್ಮ ಒಂದು ಸೆಕ್ಯೂರಿಟಿ ಕೂಡ ಅಥವಾ ಒಂದು ಏನು ಕ್ಯಾಪ್ಚಾ ಇರ್ತಾರ, ಈ ಕ್ಯಾಪ್ಚಾನ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಅಗ್ರಿ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ಅಂತ ಒಂದು ಎಲ್ಲ ನಿಮ್ಮ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಏನೇನು ಈಗ ಡೀಟೇಲ್ಸ್ ನೀಡಿದ್ರಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಲ್ಲ ಅಂತ. ಕರೆಕ್ಟ್ ಆದ ತಕ್ಷಣ ನೀವು ಏನು ಮಾಡಬೇಕು, ಇಲ್ಲಿ ಕನ್ಫರ್ಮ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡ್ ಅವರು ಶೋ ಮಾಡ್ತಾರೆ. ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಇದು ಒಂದು ಪಾಸ್ವರ್ಡ್ ಆಗಿರುತ್ತೆ. ನಿಮ್ಮ ಪಾಸ್ವರ್ಡೇ ಒಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಅದನ್ನು ನೀವು ಈಗ ಪೇಜ್ನಲ್ಲಿ ಲಾಗಿನ್ ಆಗಿ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅಂತ ನೋಡ್ಕೊಳ್ಳೋಣ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೀನಿ 3 ಹುದ್ದೆಗಳು ಇದ್ದಾವೆ ಅಂತ. ನೋಡಿ, ಮೊದಲೇದಾಗಿ ಒಂದು ಫಾರ್ಮಾಸಿಸ್ಟ್ ಅಂತ ಒಂದು ಹುದ್ದೆ ಇದೆ, ಒಂದು FDA ಪ್ರಥಮ ದರ್ಜೆ ಸಹಾಯಕರ ಅಂತ ಹುದ್ದೆ ಇದೆ, ವಿಕ್ರಯ ಸಹಾಯಕರ ಅಂತ ಒಂದು ಹುದ್ದೆ ಇದೆ, ಮತ್ತು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ಇರುತ್ತೆ. ನೀವೀಗ ಯಾವ ಒಂದು ಹುದ್ದೆಗೆ ಅಪ್ಲೈ ಮಾಡ್ತೀರಾ ಆ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸಾಂಪಲ್ ಆಗಿ ನಾನು ಈಗ FDA ಒಂದು ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಂದು ಅಪ್ಲೈ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ನೀವು ಸೇಲ್ಸ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡ್ತಿದ್ರೆ ಈ ಅಪ್ಲೈ ಅಂತ ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾನು ಈಗ ಸದ್ಯಕ್ಕೆ ಒಂದು FDA ಹುದ್ದೆಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕಂತ ನೋಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಎಷ್ಟು ಒಂದು ಅಪ್ಲಿಕೇಶನ್ ಹಂತಗಳಿದಾವೆ ಅಂತ ನಿಮಗೆ ಇಲ್ಲಿ ಶೋ ಆಗ್ತದೆ. ಅಂದ್ರೆ ಇಲ್ಲಿ ಮೊದಲೇದಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಡೀಟೇಲ್ಸ್ ನೀಡಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಆಗಿರ್ಬೋದು, ರಿಸರ್ವೇಶನ್ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಕೊನೆಯದಾಗಿ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ತಕ್ಷಣ ಕೊನೆಯದಾಗಿ ಡಿಕ್ಲರೇಷನ್ ಇರುತ್ತೆ. ಇವು ಏನೇನು ಡೀಟೇಲ್ಸ್ ಇದೆ ಪ್ರತಿಯೊಂದನ್ನು ಇಲ್ಲಿ ನಾನು ಮಾಹಿತಿನ ಕೊಡ್ತೀನಿ. ನೋಡಿ, ಮೊದಲೇದಾಗಿ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಡೀಟೇಲ್ಸ್ ನೀಡಬೇಕಾಗುತ್ತೆ. ನೋಡಿ, ಈಗಾಗಲೇ ಪರ್ಸನಲ್ ಇನ್ಫಾರ್ಮೇಶನ್ ನೀವು ನೀಡಿರ್ತಿರಲ್ಲ, ಅದು ಮೇಲೆ ಆಟೋಮೆಟಿಕ್ ಆಗಿ ಶೋ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಕೇಳ್ತಾ ಇದೆ. ಅಂದ್ರೆ ನಿಮ್ಮೊಂದು ಅಡ್ರೆಸ್ ನೀಡಬೇಕಾಗುತ್ತೆ. ಇಲ್ಲಿ ಏನೇನು ಅಡ್ರೆಸ್ ಅನ್ನ ನೀಡಬೇಕಂತ ನೋಡೋದಾದ್ರೆ ನೋಡಿ, ಮೊದಲೇದಾಗಿ ನಿಮ್ಮ ಒಂದು ಫ್ಲಾಟ್ ಅಥವಾ ಮನೆ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ದು ಮನೆ ನಂಬರ್ ಇದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ನಿಮ್ಮ ವಿಲೇಜ್ ನೇಮ್ ಆದ್ರೂ ಇಲ್ಲಿ ನೀವು ಫಿಲ್ ಅನ್ನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಏರಿಯಾ ಅಥವಾ ಒಂದು ಗ್ರಾಮ ವಿಲೇಜ್ ನೇಮ್ ಕೇಳ್ತಾ ಇದೆ. ನಿಮ್ಮ ಒಂದು ವಿಲೇಜ್ ನೇಮ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಹೋಬಳಿ ಕೇಳ್ತಾ ಇದೆ. ನಿಮ್ಮ ಒಂದು ಹೋಬಳಿ ಯಾವುದಿದೆ ಅದರ ಡೀಟೇಲ್ಸ್ ಅನ್ನು ಇಟ್ಕೊಳ್ಳಿ. ಮತ್ತು ನಿಮ್ಮ ಸ್ಟೇಟ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಒಂದು ಪಿನ್ ಕೋಡ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ಎಲ್ಲ ಡೀಟೇಲ್ಸ್ ಆಧಾರ್ ಕಾರ್ಡ್ನಲ್ಲಿರುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇರುತ್ತಲ್ಲ ಅದೇ ರೀತಿ ಹಾಕೊಳ್ಳಿ. ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಒಂದೇ ಆಗಿದ್ರೆ ಇಲ್ಲಿ ಎಸ್ ಅಂತ ಹಾಕೊಂಡ್ರೆ ಎರಡು ಆಟೋಮೆಟಿಕ್ ಆಗಿ
ಫಿಲ್ ಆಗುತ್ತೆ. ಇಲ್ಲ ನಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ ಬೇರೆ ಬೇರೆ ಇದೆ ಅಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಈಗ ಇರುವ ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಸಪ್ರೇಟ್ ಆಗಿ ಡೀಟೇಲ್ಸನ್ನು ನೀಡಬೇಕಾಗತ್ತೆ. ನೀವು ಆದಷ್ಟು ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಒಂದೇ ಹಾಕಿರಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹಾಕೊಂಡು. ಇದಾದ ತಕ್ಷಣ ನೀವು ಕನ್ನಡ ಭಾಷೆಯನ್ನು ಓದುವುದು ಮತ್ತು ಮಾತನಾಡುವುದು ಚೆನ್ನಾಗಿ ತಿಳಿದಿದ್ದೀರಾ ಅಂತ ಕೇಳ್ತಾ ಇದೆ. ಇದನ್ನು ಕಂಪಲ್ಸರಿ ಪ್ರತಿಯೊಬ್ಬರು ಎಸ್ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನ್ಯಾಷನಾಲಿಟಿ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ಇಂಡಿಯನ್ ಅಂತ ಚೂಸ್ ಮಾಡ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡಿ ನಿಮ್ಮ ರಿಲಿಜನ್ ಕೇಳುತ್ತೆ, ನಿಮ್ಮ ಒಂದು ಧರ್ಮ ಯಾವುದು ಅಂತ ಕೇಳುತ್ತೆ, ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಕೊನೆಯದಾಗಿ ಒಂದು ಫೋಟೋ ಸಿಗ್ನೇಚರ್ ಡೀಟೇಲ್ಸ್ ಅನ್ನು ಇರಬೇಕಾಗುತ್ತೆ. ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿಯಾಗಿ ಇರಬೇಕಂದ್ರೆ ಒಂದು ಇನ್ಸ್ಟ್ರಕ್ಷನ್ಸ್ ಮೂಲಕ ಅವರು ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಒಂದು ಫೋಟೋ 10 KB ಒಳಗಿರಬೇಕಾಗುತ್ತೆ. ಅದು JPG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕು. ಈ ರೀತಿಯಾಗಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಸಿಗ್ನೇಚರ್ 50 KB ಒಳಗಿರಬೇಕು. ಇದು JPG ಫಾರ್ಮೆಟ್ ಅಲ್ಲಿ ಇರಬೇಕು. ಇದನ್ನ ಅಪ್ಲೋಡ್ ಅನ್ನ ಮಾಡಬೇಕು. ಸಿಂಪಲ್ ಆಗಿದೆ. ಅದು 100 KB ಒಳಗಿರಬೇಕು. ಇದು 50 KB ಒಳಗಿರಬೇಕು. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಒಂದು ನಿಮ್ಮ ಸಿಗ್ನೇಚರ್. ಇಷ್ಟೇ ಸಿಂಪಲ್ ಆಗಿ ಎರಡು ಇಮೇಜ್ ನ ಇಲ್ಲಿ ಅಪ್ಲೋಡ್ ಅನ್ನ JPG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯುವರ್ ಅಪ್ಲಿಕೇಶನ್ ಇಸ್ ಸಕ್ಸಸ್ಫುಲ್ ವೆರಿಫೈಡ್ ಅಂತ ಬರುತ್ತೆ. ಇದಾದ ತಕ್ಷಣ ಒಂದು ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಏನು ಡೀಟೇಲ್ಸ್ ನೀಡಬೇಕಂತ ನೋಡ್ಕೋಣ. ಮೊದಲನೇದಾಗಿ ಡಿಗ್ರಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಡೈರೆಕ್ಟ್ ಆಗಿ ಕೇಳ್ತಾ ಇದೆ. ನೀವು ಒಂದು ಯಾವ ಒಂದು ಡಿಗ್ರಿಯಲ್ಲಿ ಯಾವ ಒಂದು ಕ್ವಾಲಿಫೈ ಮಾಡಿದ್ದೀರಾ, ಅಥವಾ BA ಮಾಡಿದ್ದೀರಾ, BCom ಮಾಡಿದ್ದೀರಾ, BSc ಮಾಡಿದ್ದೀರಾ, ಯಾವುದೊಂದು ಡಿಗ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ಚೂಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ಒಂದು. ಇದಾದ ತಕ್ಷಣ ಡೇಟ್ ಆಫ್ ಪಾಸಿಂಗ್, ನೀವೊಂದು ಪಾಸಿಂಗ್ ಡೇಟ್ನ ಹಾಕೊಳ್ಬೇಕಾಗುತ್ತೆ. ಡಿಗ್ರಿ ಪಾಸಿಂಗ್ ಡೇಟ್ನ ಹಾಕೊಳ್ಬೇಕಾಗುತ್ತೆ. ಈ ಒಂದು ಎಲ್ಲ ಡೀಟೇಲ್ಸ್ ಕೊನೆಯ ಸೆಮಿಸ್ಟರಲ್ಲಿ ಇರುತ್ತೆ ನೋಡಿ, ಅದರಲ್ಲಿ ಇರುತ್ತೆ. ಪಾಸಿಂಗ್ ಡೇಟನ್ನು ಹಾಕೊಳ್ಳಿ. ಮತ್ತು ವಿಶ್ವವಿದ್ಯಾಲಯ ಹೆಸರನ್ನು ಯೂನಿವರ್ಸಿಟಿ ನೇಮ್ನ ಹಾಕೊಳ್ಬೋದು, ಅಥವಾ ಒಂದು ನೇಮ್ ಆಫ್ ದ ಬೋರ್ಡ್ ನೇಮ್ನ ಹಾಕೊಳ್ಬೋದು. ಮತ್ತು ನಿಮ್ಮ ಒಂದು ಡಿಗ್ರಿಯ ರಿಜಿಸ್ಟ್ರೇಷನ್ ನಂಬರ್ನು ಇಲ್ಲಿ ಹಾಕೊಳ್ಬೇಕಾಗತ್ತೆ. ಮತ್ತು ಕ್ಲಾಸ್ ಸೆಕ್ಯೂರ್ಡ್, ಫಸ್ಟ್ ಕ್ಲಾಸ್ ನಿಮ್ಮದು ಯಾವುದೇ ರೀತಿ ಸೆಕೆಂಡ್ ಕ್ಲಾಸ್ ಆಗಿದೆ ಅಥವಾ ಡಿಸ್ಟಿಂಕ್ಷನ್ ಆಗಿದೆ ಅಂತ ಒಂದು ಕೊನೆಯ ಒಂದು ಮಾರ್ಕ್ಸ್ ಶೀಟ್ನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದರ ಪ್ರಕಾರ ಇಲ್ಲಿ ಅನುಗುಣವಾಗಿ ಇಲ್ಲಿ ಡೀಟೇಲ್ಸ್ನ ಹಾಕೊಳ್ಳಿ. ಮತ್ತು ನಿಮ್ಮ ಅರ್ಹತಾ ಅಂಕಗಳು ಕಾರ್ಡನ್ನು ಗ್ರೇಡ್ ಪಾಯಿಂಟಲ್ಲಿ ನೀಡಲಾಗಿದೆ ಅಂತ ಕೇಳ್ತಾ ಇದೆ. ಅಂದರೆ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟಲ್ಲಿ ಗ್ರೇಡ್ನಲ್ಲಿ ನೀಡಿದೆ ಅಥವಾ ಒಂದು ಪರ್ಸೆಂಟೇಜ್ ಮೂಲಕ ಏನಾದರೂ ಸ್ಕೋರನ್ನು ನೀಡಿದ್ದೀರಾ ಅಂತ ಇಲ್ಲಿ ಕೇಳಿರುತ್ತೆ. ಗ್ರೇಡ್ನಲ್ಲಿದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ನಮ್ಮದು ಪರ್ಸೆಂಟೇಜ್ನಲ್ಲಿದೆ ಅಂದರೆ ನೋ ಅಂತ ಹಾಕೊಳ್ಳಿ. ನೋ ಅಂತ ಹಾಕೊಂಡು ನಿಮ್ಮ ಒಂದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಮತ್ತು ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ನೀವು ಏನಾದರೂ ಡೀಟೇಲ್ಸ್ ನೀಡಿದರೆ ಆಟೋಮೆಟಿಕ್ ಆಗಿ ನಿಮ್ದು ಎಷ್ಟು ಟೋಟಲ್ ಆಗಿ ಪರ್ಸೆಂಟೇಜ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ. 6 ಸೆಮಿಸ್ಟರ್ ಒಂದು ಮಾರ್ಕ್ಸ್ ಶೀಟ್ನ ತಗೊಳ್ಳಿ. ಅದರೊಳಗೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ಅಂದರೆ 6 ಸೆಮಿಂದು ಟೋಟಲ್ ಮಾರ್ಕ್ಸ್ ಇರುತ್ತೆ. 6 ಸಬ್ಜೆಕ್ಟಿಗೆ ಎಷ್ಟು ಅಂಕವನ್ನು ಪಡೆದಿದ್ದಿಲ್ಲ ಅದ್ರ ಡೀಟೇಲ್ಸ್ ಇರುತ್ತೆ. ಅದನ್ನ ಡೀಟೇಲ್ಸ್ ಹಾಕಿದ ತಕ್ಷಣ ಟೋಟಲ್ ಆಗಿ ಪರ್ಸೆಂಟೇಜ್ ಬಂದ್ಬಿಡುತ್ತೆ. ಇಲ್ಲಿ ನೀವು 6 ಸೆಮಿಂದು ಮತ್ತು ಇಲ್ಲಿ 2 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಇಲ್ಲ ಅಂತ ಆ ಥರ ಡೀಟೇಲ್ಸ್ ಅನ್ನು ಇಟ್ಕೊಳ್ಳಿ. ನೀಡಿ ಕೆಳಗೆ ನೀವು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವನ್ನ ಹೊಂದಿದ್ದೀರಾ ಅಂತ ಕೇಳುತ್ತೆ ನೋಡಿ. ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಅಂದ್ರೆ ನೀವು ಜ್ಞಾನವನ್ನು ಹೊಂದಿರಲೇಬೇಕಾಗುತ್ತೆ. ಇಲ್ಲಿ ನೋ ಅಂತ ಹಾಕೋ ಆಪ್ಷನ್ ಇರೋದಿಲ್ಲ. ಅದಕ್ಕೆ ಕಂಪಲ್ಸರಿ ನೀವು ಇಲ್ಲಿ ಎಸ್ ಅಂತ ಹಾಕೊಳ್ಬೇಕಾಗುತ್ತೆ. ಎಸ್ ಹಾಕೊಂತ ಕೆಳಗೆ ಇಲ್ಲಿದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಯುವರ್ ಕ್ವಾಲಿಫಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಬರುತ್ತೆ. ಇದಾದ ತಕ್ಷಣ ಮತ್ತು ನೆಕ್ಸ್ಟ್ ಒಂದು ರಿಸರ್ವೇಷನ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಬರುತ್ತೆ. ಏನೇನು ಡೀಟೇಲ್ಸ್ ಕೇಳ್ತಾ ಇದೆ ಅಂತ ನೋಡ್ಕೋಣ. ಮೊದಲೇದಾಗಿ ನಿಮ್ಮದು ಕ್ಯಾಟಗರಿ ಕೇಳುತ್ತೆ. ನಿಮ್ಮದು ಕ್ಯಾಟಗರಿ ಯಾವುದಿದೆ ನೋಡಿ, ಕ್ಯಾಟಗರಿಯನ್ನು ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಕ್ಯಾಟಗರಿ ಚೂಸ್ ಮಾಡಿದ ತಕ್ಷಣ ಒಂದು ಸಬ್ ಕ್ಯಾಸ್ಟ್ ಕೇಳುತ್ತೆ, ಅಂದರೆ ಉಪಜಾತಿ ಕೇಳುತ್ತೆ. ನಿಮ್ಮ ಉಪಜಾತಿಯ ಡೀಟೇಲ್ಸ್ ಅನ್ನು ಇಟ್ಕೊಳ್ಳಿ. ಇದಾದ ತಕ್ಷಣ ಒಂದು ರೂರಲ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಕೇಳ್ತಾ ಇದೆ. ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾದರೆ ಸಿಂಪಲ್ ಆಗಿ ಇಲ್ಲಿ ನೋ ಅಂತ ಹಾಕೊಳ್ಳಿ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗಳು ನೀವೇನಾದರೂ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕೊಳ್ಳಿ. ಏಜ್ ರಿಲ್ಯಾಕ್ಷನ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೇಳುತ್ತೆ. ಏನಾದರೂ ಏಜ್ ರಿಲ್ಯಾಕ್ಷನ್ ತಗೊಳ್ತಾ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ನಾನು ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ ತಗೋತಾ ಇಲ್ಲ ಅಂದರೆ ಸಿಂಪಲ್ ಆಗಿ ನೋ ಅಂತ ಇಲ್ಲಿ ನೀವು ಚೂಸ್ ಅನ್ನು ಮಾಡ್ಕೊಳ್ಳಿ. ನೋ ಅಂತ ಚೂಸ್ ಮಾಡಿ ಕೆಳಗೆ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯುವರ್ ರಿಸರ್ವೇಷನ್ ಸಕ್ಸಸ್ಫುಲ್ ಸಬ್ಮಿಟ್ ಅಂತ ಬರುತ್ತೆ ನೋಡಿ. ಕೊನೆಯದಾಗಿ ನಿಮಗೆ ಎಲ್ಲ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಮುಗಿಯುತ್ತೆ. ಅಂದರೆ ಏನೇನು ಡೀಟೇಲ್ಸ್ ಫಿಲ್ ಮಾಡೋದಿರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಯಿತು. ಈಗ ಕೊನೆಯದಾಗಿ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಮಾತ್ರ ಇಲ್ಲಿ ಬಾಕಿ ಉಳಿದಿರುತ್ತೆ ನೋಡಿ. ಈಗಾಗಲೇ ನೀವು ಫೋಟೋನ ಅಪ್ಲೋಡ್ ಮಾಡಿದ್ದೀರಾ, ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ದೀರಾ. ಈಗ ನೀವು ಒಂದು PDF ಫಾರ್ಮೆಟ್ನಲ್ಲಿ ನೀವು ಒಂದು ಏನು ಅಪ್ಲೋಡ್ಸ್ ಇದಾವಲ್ಲ ಅವನು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಏನು ಅಪ್ಲೋಡ್ ಇದೆ ಅಂತ ನಾವು ನೋಡ್ಕೋಣ ನೋಡಿ. ಮೊದಲೇದಾಗಿ SSLC ಅಂಕಪಟ್ಟಿಯನ್ನು ನೀವು ಅಪ್ಲೋಡನ್ನು ಮಾಡ್ಕೋಬೇಕಾಗುತ್ತೆ. ಇದು ಯಾವ ರೀತಿಯಾಗಿರ್ಬೇಕಂತ ನೋಡೋದಾದ್ರೆ JPG ಫಾರ್ಮೆಟಲ್ಲಿ ನೀವು ಅಪ್ಲೋಡನ್ನು ಮಾಡ್ಬೋದು, PDF ಫಾರ್ಮೆಟ್ನಲ್ಲೂ ಅಪ್ಲೋಡನ್ನು ಮಾಡ್ಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ನಿಮಗೆ 10 KB ಇಂದ
150 KB ಒಳಗೆ ಇರುವಂತೆ ಒಂದು PDF ಫಾರ್ಮೆಟ್ ಅಲ್ಲಾದರೂ ನೀವು ಅಪ್ಲೋಡನ್ನು ಮಾಡ್ಕೊಳ್ಳಿ, ಅಥವಾ JPG ಫಾರ್ಮೆಟ್ ಅಲ್ಲಾದರೂ ನೀವು ಅಪ್ಲೋಡನ್ನು ಮಾಡ್ಬೋದು. ಒಟ್ಟು ನಿಮಗೆ 10 KB ಇಂದ 150 KB ಒಳಗಿರುವಂತೆ PDF ಅಪ್ಲೋಡನ್ನು ಮಾಡ್ಕೋಬೇಕು. ಮತ್ತು ನಿಮ್ಮ ಒಂದು PUC ಅಥವಾ ಒಂದು ಸರ್ಟಿಫಿಕೇಟ್ನ ಡಿಪ್ಲೊಮಾ ಅಥವಾ PUC ಸರ್ಟಿಫಿಕೇಟ್ ಇದರಲ್ಲಿ ಯಾವುದಿದೆ ನೋಡಿ ನಿಮ್ಮದು, ಅದನ್ನು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಇದು ಯಾವ ರೀತಿಯಾಗಿದೆ ಅಂದರೆ 10 KB ಇಂದ 150 KB ಒಳಗೆ JPG ಫಾರ್ಮೆಟಲ್ಲಿ ಆದರೂ ಅಪ್ಲೋಡ್ ಮಾಡ್ಬೋದು, PDF ಫಾರ್ಮೆಟಲ್ಲಿ ನೀವು ಅಪ್ಲೋಡನ್ನು ಮಾಡ್ಬೋದು. ಈ ರೀತಿಯಾಗಿರುತ್ತೆ. ಮತ್ತು ಅಪ್ಲೋಡ್ ಡಿಗ್ರಿ ಸರ್ಟಿಫಿಕೇಟ್ ಕೇಳ್ತಾ ಇದೆ. ನಾನು ನೋಡಿ ನಿಮ್ಮ ಕಡೆ ಕನ್ವೊಕೇಶನ್ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡ್ಕೊಳ್ಳಿ. ಇದು 10 KB ಇಂದ 1 MB ಒಳಗಿರುವಂತೆ ನೀವು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. 6 ಸೆಮ್ಮಿನ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೋಬೇಕು, ಕಂಪಲ್ಸರಿ ಆಗಿದೆ. ನಾನು ಈಗಾಗಲೇ ಡೀಟೇಲ್ಸ್ ನೋಟಿಫಿಕೇಶನಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ನೀವೇನಾದರೂ ಅಪ್ಲೋಡ್ ಮಾಡಾಕ್ತಿದ್ರಂದರೆ ನೀವು ಸೆಲ್ಫ್ ಅಟೆಸ್ಟೆಡ್ ಅಂತಂದ್ರೆ ಒಂದು ಬರೆದು ಅದರ ಮೇಲೆ ನೀವು ಸಿಗ್ನೇಚರ್ ಮಾಡಬೇಕು. ಕಂಪಲ್ಸರಿ ಆಗಿ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಅದರ ಮೇಲೆ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಏನು 6 ಸೆಮ್ ಇದೆಯಲ್ಲ ಅದನ್ನು ಒಂದೇ PDF ಫಾರ್ಮೆಟಲ್ಲಿ ಮಾಡ್ಕೊಂಡು ಇಲ್ಲಿ ನೀವು ಆ ಡಿಗ್ರಿ ಸರ್ಟಿಫಿಕೇಟ್ನ ಮಾರ್ಕ್ಸ್ಶೀಟ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಪ್ಲೋಡ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಇದು ಕಂಪಲ್ಸರಿ ಆಗಿದೆ. ನಿಮ್ಮದು ಕಂಪ್ಯೂಟರ್ ಸರ್ಟಿಫಿಕೇಟ್ ಏನಿದೆ 10 KB ಇಂದ 150 KB ಕಡಿಮೆ ಇರುವಂತೆ ಒಂದು PDF ಅಥವಾ JPG ಫಾರ್ಮೆಟ್ನಲ್ಲಿ ಇದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಕೆಳಗೆ ನೀವು ಒಂದು ಸೆಲ್ಫ್ ಅಟೆಸ್ಟೆಡ್ ಅಂತ ನೀವು ಬರೆದು ಅದರ ಮೇಲೆ ನಿಮ್ಮ ಸಿಗ್ನೇಚರ್ನ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪ್ರಮಾಣ ಪತ್ರವನ್ನು ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗತ್ತೆ. ಅದು 10 KB ಇಂದ 150 KB ಅಲ್ಲಿ ಇರುತ್ತೆ. ಅದು JPG ಅಥವಾ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡ್ಕೊಳ್ಳಿ. JPG ಫಾರ್ಮೆಟಲ್ಲಾದರೂ ಮಾಡ್ಕೋಬೋದು, PDF ಫಾರ್ಮೆಟಲ್ಲಾದರೂ ನೀವು ಮಾಡ್ಕೋಬೋದು. ಇಷ್ಟು ಡಾಕ್ಯುಮೆಂಟ್ಸ್ನ ಮಾಡ್ಕೊಂಡು ಏನು ಮಾಡಬೇಕು, ಕೊನೆಯದಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಮೇಲೆ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಅಂದರೆ ಏನೇನೋ ಪ್ರಿವ್ಯೂ ನೀಡಿದ್ರಲ್ಲ ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ ನೋಡಿ. ಈ ರೀತಿಯಾಗಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಏನು ಡೀಟೇಲ್ಸ್ ಇದ್ರೆ ಎಲ್ಲ ಪ್ರತಿಯೊಂದು ಈ ರೀತಿಯಾಗಿ ಮಾಹಿತಿ ಬರುತ್ತೆ. ಕೊನೆಯದಾಗಿ ಇಲ್ಲಿ ಐ ಅಗ್ರಿ ಅಂತ ಒಂದು ಬಾಕ್ಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಒಂದು ಮಾಹಿತಿ ಬರುತ್ತೆ. ನೀವು ಎಡಿಟ್ ಮಾಡಲು ಬಯಸಿದರೆ ದಯವಿಟ್ಟು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ನೀವೇನಾದರೂ ಎಡಿಟ್ ಬೇಡ ಅಂದರೆ ಇಲ್ಲಿ ಕನ್ಫರ್ಮ್ ಅಂತ ಒಂದು ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಮಾಡಂತ ಹೇಳುತ್ತೆ. ನೀವು ಪೇಮೆಂಟ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೀನಿ ಯಾವ ಅಭ್ಯರ್ಥಿಗಳಿಗೆ ಎಷ್ಟು ಪೇಮೆಂಟ್ ಇದೆ. SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 500 ರೂಪೀಸ್ ಇರುತ್ತೆ, ಮತ್ತು ಇನ್ನುಳಿದ ಅಭ್ಯರ್ಥಿಗಳಿಗೆ 1000 ರೂಪೀಸ್ ಇರುತ್ತೆ. ಅದನ್ನು ನೀವು ಪೇನ ಮಾಡ್ಕೊಳ್ಬೋದು. UPI ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು. ನಿಮ್ಮ ಕಡೆ ಏನಾದರೂ ಫೋನ್ಪೇ ಇತ್ತಂದರೆ UPI ಮೂಲಕ ಪೇ ಮಾಡ್ಕೊಳ್ಳಿ. ಪೇ ಮಾಡ್ಕೊಂಡ ತಕ್ಷಣ ಕೊನೆಯದಾಗಿ ಈ ರೀತಿಯಾಗಿ ಒಂದು ಫೈನಲ್ ಪ್ರಿಂಟ್ಔಟ್ ಬರುತ್ತೆ. ಇದನ್ನು ನೀವು ಫೈನಲ್ ಪ್ರಿಂಟ್ಔಟ್ನ ತೆಗೆದುಕೊಳ್ಬೋದು. ಈ ರೀತಿಯಾಗಿ ಸಿಂಪಲ್ ಆಗಿದೆ. ನೀವು ಈ ರೀತಿ ಡೀಟೇಲ್ಸನ್ನು ಇಟ್ಕೊಂಡು ಕೊನೆಯದಾಗಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ನಲ್ಲಿ ಮಾತ್ರ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಸೆಲ್ಫ್ ಅಟೆಸ್ಟೆಡ್ ಅಂತಂದು ಸಿಗ್ನೇಚರ್ ಮಾಡಿ ಪ್ರತಿಯೊಂದು ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ. ಈ ರೀತಿಯಾಗಿ ಅಪ್ಲೋಡ್ ಮಾಡ್ಕೊಂಡು ನೀವು ಸಬ್ಮಿಟನ್ನು ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದರ ಬಗ್ಗೆ ಸಂಬಂಧಪಟ್ಟಂಗೆ ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.